ನನಗ್ ಯಾಕೋ ಇದು ಬೇಡದೇ ಇರೋ ಚಪ್ಪಡಿ ಕಲ್ಲನ್ನ ಮೈ ಮೇಲೆ ಹೇಳ್ಕೊಳ್ಳೋ ಕೆಲ್ಸ ಅಂತ ಅನ್ನಿಸ್ತಿದೆ. ಈಗ ಎಷ್ಟು ವರ್ಷದಿಂದ ಪರಿಚಯ ಅನ್ನೋದ್ಕಿಂತ ಅವ್ರು ಹುಷಾರಾಗೋದ್ ಮುಖ್ಯ ಅಲ್ವಾ ಚಿಕ್ಕಮ್ಮ? ಸರ್ ಒಂದ್ 4 ಬಟ್ಟೆ ಸೋಪ್ ಕೊಡಿ. ಒಂದ್ ಕೆಜಿ ಉಪ್ಪು ಕೊಡಿ. ಕಸ್ಟಮರ್ ಬಂದು ಅಳಿಮಯ್ಯ ಇರು, ನಾನು ನೋಡ್ತೀನಿ. ಬೇಡ, ನೀವ್ ಯಾರು ಬೇಡ, ನಾನ್ ಕೆಲಸದವನಿದ್ದೀನಿ, ನಾನು ಎಲ್ಲ ನೋಡ್ಕೊಂತೀನಿ. ಎಲ್ರು ಸುಮ್ನೆ ಕೂತ್ಕೊಳ್ಳಿ. ಅನ್ನನ ದೇವ್ರು ಅಂತಾರೆ. ಊಟ ಮಾಡ್ಬೇಕಾದ್ರೆ ಮಧ್ಯೆ ಎದ್ರೆ ಅನ್ನ ಕೌಮಾನ ಮಾಡ್ದಂಗ ಆಗಲ್ವಾ? ಆದ್ರೆ ಕಸ್ಟಮರ್ಸ್ ಬಂದಿದಾರಲ್ವಾ ಮೀನಾ, ಅವ್ರನ್ನ ಅಟೆಂಡ್ ಮಾಡ್ಬೇಕಲ್ವಾ? ಅಂಗಡಿಗೆ ಬರೋ ಕಸ್ಟಮರು ನಮಗ್ ದೇವ್ರು, ಅವ್ರನ್ನ ಕಾಯಿಸೋದು ತಪ್ಪಾಗತ್ತೆ. ನಮ್ಮ ಅತ್ತೆ ಇದಾರಲ್ಲ, ಕಸ್ಟಮರ್ನ ಅವ್ರು ವಿಚಾರಿಸ್ತಾರೆ. ಏನತ್ತೆ? ನಾನಾ? ಯಾಕೆ ನಿಮ್ ಕೈಲಾಗಲ್ವಾ? ಮೀನಮ್ಮ, ನೀವೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಮಕ್ಕ ಏನಿದ್ರು ಒಲೆ ಮುಂದೆ ಕೂತ್ಕೊಂಡು ಒಗ್ಗರಣೆ ಹಾಕೋದ್ರಲ್ಲಿ ಜಾಣೆ. ಇಷ್ಟು ವರ್ಷ ಆದ್ರೂ ಇವು ನಮ್ ಕೈಗೆ ಹಿಡ್ದಿಲ್ಲ, ಇನ್ನ ಅಕ್ಕ ಗೊತ್ತಾಗತ್ತಾ? ಹಲೋ ಚಿಕ್ಕಪ್ಪ, ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅತ್ತೆ ಏನಿಲ್ಲ ನಿಂತಿದ್ದೀರಾ, ಹೋಗಿ ಕಸ್ಟಮರ್ನ ವಿಚಾರಿಸ್ಕೊಳ್ಳಿ. ನಾನು ಇವ್ರಿಗೆಲ್ಲ ಬಡಿಸ್ತೀನಿ, ಕೊಡಿ. ರೀ ಸರಿ, ಹಾಗಂದ್ರೆ ನೀವೆಲ್ಲರೂ ಆರಾಮಾಗಿ ಊಟ ಮಾಡಿ, ನಾನ್ ನೋಡ್ಕೊತೀನಿ. ಹಾ, ನಿಮ್ಗೆ ಒಂದ್ ಕೆಜಿ ಉಪ್ಪು ಕೊಡಿ. ಉಪ್ಪು, ಕಲ್ಲುಪ್ಪ, ಪುಡಿಯುಪ್ಪ? ಪುಡಿಯುಪ್ಪ. ತಗೊಳ್ಳಿ. ಸೋಪ್ ಅಲ್ವಾ? ತಗೊಳ್ಳಿ ಸೋಪು. ಅಕ್ಕಿ ಹಿಟ್ಟ? ಬಂದೆ. ತಗೊಳ್ಳಿ ಅಕ್ಕಿ ಹಿಟ್ಟು. 5 ಕೆಜಿ ಗೋಧಿ ಹಿಟ್ಟು, 1 ಲೀಟರ್ ದೀಪದ ಎಣ್ಣೆ ಕೊಡಿ. ಹಾ, ಗೋಧಿ ಹಿಟ್ಟು, ದೀಪದ ಎಣ್ಣೆ. ಬೆಲ್ಲ 1 ನಿಮಿಷ. ಸೂಪರ್ ಅತ್ತೆ. ಚಿಕ್ಕಪ್ಪ, ಇವಾಗ ಏನ್ ಹೇಳ್ತೀರಾ? ನಮ್ಮತ್ತೆ ಅಡ್ಗೆ ಮನೇಲಿ ಅಡ್ಗೆ ಮಾಡೋದಕ್ ಮಾತ್ರ ಜಾಣೆ ಅಂದ್ರಿ. ನಮ್ಮತ್ತೆ ಈ ಸಮಾಜಕ್ಕೆ ಮಾದರಿ ಹೆಣ್ಣು. ಈ ಶತಮಾನದ ಮಾದರಿ ಹೆಣ್ಣು ನಮ್ಮಕ್ಕ. ಬೇಗ ಕುಡಿ, ಅವ್ರಿಗೆ ಏನ್ ಕುಡಿರಿ. ಮೇಡಮ್ ಸ್ವಲ್ಪ ಬೇಗ ತಗೊಳ್ಳಿ, ಚೇಂಜ್ ಕೊಡಿ. ಬಟ್ಟೆ ಒಗಿಬೇಕು ಮೇಡಮ್, ಬೇಗ ತಗೊಳ್ಳಿ, ಚೇಂಜ್ ಕೊಡಿ. ಅರ್ಜೆಂಟ್ ಬೇಕು, ಕುಡಿ. ಮೇಡಮ್ ಸ್ವಲ್ಪ ಬೇಗ ಕೊಡಿ. ಮೇಡಮ್ 2 kg ಅವಳಕ್ಕಿ ಕೊಡಿ, ತುಂಬಾ ಹೊತ್ತಾಯ್ತು ಬಂದು. ಟೈಮ್ ಆಯ್ತು ನಮ್ಗೆ. ಮೇಡಮ್ ಬಟ್ಟೆ ಒಗಿಬೇಕು, ಚೇಂಜ್ ಕೊಡಿ ಮೇಡಮ್. ಕೊಡ್ತೀನಿ. ಹಾ ಸರಿ, ಹಾಗೆ ಮಾಡಿ. ಯಾಕಮ್ಮ ಒಂಥರ ಇದೆಯಾ? ಅಮ್ಮ, ಏನಾಯ್ತು? ಮೈ ಹುಷಾರಿಲ್ವಾ? ನಾನ್ ಹುಷಾರಾಗೇ ಇದೀನಿ ಚಿಕ್ಕಪ್ಪ, ಆದ್ರೆ ನನ್ ಫ್ರೆಂಡ್ ಅಮ್ಮಂಗ್ ಹುಷಾರಿಲ್ಲ, ಆಪರೇಷನ್ ಮಾಡ್ಬೇಕಂತೆ. ಅಯ್ಯೋ ಪಾಪ, ಅಮ್ಮು ಏನಾಗಿದೆ ಅವ್ರಿಗೆ? ಹೊಟ್ಟೆ ಇದೆ ಅಂತೆ ಅಮ್ಮ. ಅಪ್ಪ, ನನ್ ಫ್ರೆಂಡ್ ಮನೇಲಿ ತುಂಬಾ ಫೈನಾನ್ಷಿಯಲಿ ವೀಕ್ ಇದ್ದಾರೆ. ಈಗ ಆಪರೇಷನ್ಗೆ 2 ಲಕ್ಷ ಆಗುತ್ತಂತೆ ಅಪ್ಪ. ಅಷ್ಟೊಂದು ದುಡ್ಡು ಅವ್ರು ಎಲ್ಲಿಂದ ತರ್ತಾರೆ? ಚೂಡನ್ನ ನೋಡಿದ್ರೆ ಏನಕ್ಕೂ ಅಪ್ಲಿಕೇಶನ್ ಹಾಕೋ ತರ ಕಾಣ್ತಿದ್ದಾಳೆ. ಹೌದಮ್ಮ, ಯಾಕೋ ನಂಗೂ ಹಂಗೆ ಅನ್ಸ್ತಾ ಇದೆ. ಅವಳಂತೂ ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿದ್ದಾಳೆ. ನನಗ್ ಅವಳು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಿದೆ ಅಪ್ಪ. ಅವಳ ಕಷ್ಟ ನೋಡಕ್ಕಾಗ್ದೆ ನಾನೇ 2 ಲಕ್ಷ ಕೊಡ್ತೀನಿ ಅಂತ ಹೇಳ್ದೆ. ಈಗ ನೀವೇ ಕೊಡ್ಬೇಕಪ್ಪ. ಅವಳು ಯಾರಮ್ಮು? ಪ್ರಿಯಾನಾ? ಅಲ್ಲ ಚಿಕ್ಕಮ್ಮ. ಮತ್ತೆ ಹರಿಣಿನಾ? ಅಲ್ಲ. ಮತ್ತೆ ಯಾವ ಫ್ರೆಂಡು? ಶ್ರೀಶಾ, ಯುಕ್ತ, ವಾಣಿ ಇವರೆಲ್ಲ ನಮಗ್ ಗೊತ್ತು, ನಮ್ಮ ಮನೆಗೆಲ್ಲ ಬರ್ತಿರ್ತಾರಲ್ವಾ? ಅವ್ರು ಯಾರು ಅಲ್ಲ ಚಿಕ್ಕಮ್ಮ, ಇವಳು ಮಧು ಅಂತ.
ನನ್ ಹೊಸ ಫ್ರೆಂಡು, ನಿಮ್ಗೆ ಯಾರು ಅವಳು ಗೊತ್ತಿಲ್ಲ. ಅಯ್ಯೋ ರಾಮ, ಹೊಸ ಫ್ರೆಂಡು ಅಂತ್ಯಾ? ಮೊನ್ನೆ ಮೊನ್ನೆ ಪರಿಚಯ ಆದವ್ರಿಗೆ 2 ಲಕ್ಷ ಯಾವ ಗ್ಯಾರಂಟಿ ಮೇಲೆ ಕೊಡ್ತೀಯ ಅಮ್ಮು? ನನಗ್ ಯಾಕೋ ಇದು ಬೇಡದೇ ಇರೋ ಚಪ್ಪಡಿ ಕಲ್ಲನ್ನ ಮೈ ಮೇಲೆ ಹೇಳ್ಕೊಳ್ಳೋ ಕೆಲ್ಸ ಅಂತ ಅನ್ನಿಸ್ತಿದೆ. ಈಗ ಎಷ್ಟು ವರ್ಷದಿಂದ ಪರಿಚಯ ಅನ್ನೋದ್ಕಿಂತ ಅವ್ರು ಹುಷಾರಾಗೋದ್ ಮುಖ್ಯ ಅಲ್ವಾ ಚಿಕ್ಕಮ್ಮ? ಪ್ಲೀಸ್ ಅಪ್ಪ, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಚಿಕ್ಕಪ್ಪ ಪ್ಲೀಸ್, ಚಿಕ್ಕಪ್ಪ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀನ್ ಇಷ್ಟೊಂದು ಕೇಳ್ಕೊತಾ ಇದೀಯ ಅಂದ್ರೆ ಅವಳು ಒಳ್ಳೆ ಫ್ರೆಂಡೇ ಇರ್ಬೇಕು. ಅಣ್ಣ ಹೆಲ್ಪ್ ಮಾಡೋಣ. ನನ್ನ ಮಗಳು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ಈ ಖುಷಿನಾ? ಹ್ಞೂ ಚಿಕ್ಕಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು ಪಪ್ಪ. ಯಾವ ಬೇಕು? ನಾಳೆನೇ ಆಪರೇಷನ್ ಅಪ್ಪ, ಬೆಳಿಗ್ಗೆ ಕೊಡಕ್ಕಾಗುತ್ತಾ? ಸರಿ, ಕೊಡ್ತೀನಿ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಸೋ ಮಚ್. ಸುಂದ್ರ, ನಮ್ ಗಿರಿಜಮ್ಮ ವರ್ಷಕ್ಕೆ ಒಂದೇ ಸರ್ತಿ ಅಲ್ವಾ ನಮ್ಮ ಅಂಗಡಿಗೆ ಬರ್ತಾ ಇದ್ದಿದ್ದು? ಹೌದು ಹನುಮಂತಣ್ಣ. ಇದು ಪೂಜೆಗೆ ಅಂತ ಬರೋರು, ಪೂಜೆ ಮುಗಿಸ್ಕೊಂಡು ಹೊರಟ ಬಿಡೋರು. ಒಂದ್ ದಿವ್ಸ ವ್ಯಾಪಾರ ವ್ಯವಹಾರ ಅಂತ ಮಾಡಿದವ್ರಲ್ಲ. ಆದ್ರೆ ಇವತ್ ನೋಡು, ಅಷ್ಟ್ ಜನ ಬಂದಿದ್ರು, ಅವ್ರು ಕೇಳಿದ ವಸ್ತುಗಳನ್ನ ತೆಕ್ಕೊಡ್ತಾ ಅದ್ರ ಬೆಲೆಗಳನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದ್ರು. ಅದೇ ಹನುಮಂತಣ್ಣ, ಮೀನ್ ಕಮ್ಮಿನ ದುಡ್ಡನ್ನೆಲ್ಲ ಹೆಂಗೆ ಬೇಗ ಬೇಗ ಚಕ ಚಕ ಅಂತ ಎಣ್ಸ್ಕೊಟ್ಬಿಟ್ರು ನೋಡಿ. ಬಲೆ ಚೂಟಿ ಅವಳು. ಮತ್ತೆ ಸೊಸೆ ಇಬ್ರು ಸೂಪರ್ ಜೋಡಿ. ಹೌದು ಹನುಮಂತಣ್ಣ, ನಮ್ಮ ಅಕ್ಕ ತುಂಬಾ ಒಳ್ಳೆಯವರು. ಅವಳ ಅದೃಷ್ಟಕ್ಕೆ ಅವಳಿಗೆ ತಕ್ಕನಾದ ಸೊಸೆನೆ ಸಿಕ್ಕಿದಾಳೆ. ಹನುಮಂತಣ್ಣ, ನಮ್ ಭಾವ 10 ಹುಡುಕಿದ್ರು ಇಂಥ ಹುಡುಗಿನ ತರಕ್ ಆಗ್ತಿರ್ಲಿಲ್ಲ ನೋಡಿ. ಬಾಬಾ, ಅದು 10 ಹುಡುಕಿದ್ರು ಇಂಥ ಬಜಾರಿ ಬಾಯ್ ಬಿಡಿಕಿನ ತರಕ್ ಆಗ್ತಿರ್ಲಿಲ್ಲ ಅಂದೆ ಬಾಬಾ. ನೀವಂದ್ರೆ ನಾವೆಲ್ಲ ಕಡಕಡ ತಡಬಡ ಅಂತಿರ್ತೀವಿ, ಇವಳಿಗೆ ಕ್ಯಾರೇ ಇಲ್ಲ ಅಲ್ಲ. ಇಂಥ ಹುಡುಗಿ ನಮ್ಮ ಕೇಶವನಿಗೆ ಅದೆಲ್ಲಿಂದ ಗಂಟು ಬಿದ್ಲೋ ಏನೋ ಅಲ್ವಾ ಹನುಮಂತಣ್ಣ? ನೀವೊಂಚೂರು ಹೇಳಿ. ಅರಳಲ್ಲಿ ಗೂಟ ಉದ್ಗಿದ್ರೆ ಯಾವ ಕಡೆ ಬೇಕಾದ್ರೆ ತಿರುಗುತ್ತಂತೆ. ಹಂಗಾಯ್ತು ನಿನ್ ಕತೆ. ಬಾಬಾ, ಅದೇನಂದ್ರೆ ಬಾಬಾ, ಅರ್ಥ ಆಗ್ಲಿಲ್ಲ. ನಿನ್ಗೇನು ಅರ್ಥ ಆಗಲ್ಲ ಕಣೋ. ತಲೆಹರಟೆ ನಿಲ್ಸಿ ಕೆಲಸ ಮಾಡು. ಹನುಮಂತಣ್ಣ, ಯಾವಾಗ್ಲೂ ನೀವು ಹಿಂಗೇನೆ. ನನಗೆ ತುಂಬಾ ಕೆಲಸ ಇರುವಾಗಲೇ ಮಾತಾಡ್ಸಿ ನಿಂತು ಬಿಡ್ತೀರಾ. ನನ್ ಕೆಲಸ ಐತೆ, ಬರ್ತೀನಿ. ಡೆಲಿವರಿ ಇದೆಯಾ ನಂದು? ಹಾ, ಕಳಿಸ್ಬಿಡಿ ಹನುಮಂತಣ್ಣ. ನಂಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ. ಒಂಚೂರು ಮನೆಗೆ ಹೋಗಿ ವಿಶ್ರಾಂತಿ ತಗೊಂಡ್ ಬರ್ಲಾ? ಏನಾಯ್ತು? ಡಾಕ್ಟರ್ ಹತ್ರ ಹೋಗ್ಬರೋಣ? ಬೇಡ ಇತ್ತೀಚೆಗೆ ವಾತಾವರಣ ಸರಿ ಇಲ್ಲ. ಒಂದಿನ ಬಿಸಿಲು, ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೇಕು. ನಾನು ಸ್ವಲ್ಪ ಮಲ್ಕೊಂಡು ಬರ್ತೀನಿ, ಎಲ್ಲ ಸರಿ ಹೋಗುತ್ತೆ. ಹುಷಾರು. ಹೋಗಿ ಅಷ್ಟು ದೂರ ನಡ್ಕೊಂಡ್ ಬಂದಿದೀವಿ. ಒಂದ್ ಆಟೋಲ್ ಆದ್ರೂ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅತ್ತೆ, 1 ನಿಮಿಷ. ನಿಮ್ಮಮ್ಮ ಮನೆಯಿಂದ ಹೊರಗೆ ಕೂತಿದ್ದಾರೆ. ಬಹುಶಃ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಅತ್ತೆ, ಎಷ್ಟೇ ಆದ್ರೂ ಅವ್ರು ನಿಮ್ಮಮ್ಮ ಅಲ್ವಾ, ಒಂದ್ಸಲ ಹೋಗಿ ಅವ್ರ ಹತ್ರ ಮಾತಾಡಿ ಅತ್ತೆ. ಏನು? ನಾನು ಹೋಗಿ ಅವ್ರನ್ನ ಮಾತಾಡ್ಸದ? ಈ 30 ವರ್ಷದಲ್ಲಿ ಒಂದ್ಸಲ ನಾನು ಅವ್ರ ಜೊತೆ ಮಾತಾಡಿಲ್ಲ ಗೊತ್ತಾ? ನನ್ ಗಂಡ ಹಾಕಿರೋ ಗೆರೆನ ನಾನು ಯಾವತ್ತು ದಾಟಲ್ಲ, ದಾಟೋದು ಇಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾಡ್ಬೇಡ, ಬಾ ಮನೆಗೆ ನೀನು. ಏನಜ್ಜಿ, ಹೇಗಿದ್ದೀರಾ? ಯಾಕಜ್ಜಿ ನನ್ನ ಹತ್ರ ಮಾತಾಡಲ್ವಾ? ಹೋದ್ಸಲ ನಾನು ನೀವು ಫ್ರೆಂಡ್ ಆಗಿದ್ದೀ ತಾನೆ?
ಈಗ ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ಇವತ್ ನಮ್ಮ ಮನೇಲಿ ವಿಶೇಷವಾದ ಅಡ್ಗೆ ಮಾಡಿದೀವಿ ಗೊತ್ತಾ? ನಿಮ್ ಮಗಳು ನುಗ್ಗೆ ಸಾಂಬಾರು, ತಿಳಿ ಸಾಂಬಾರು ಎಲ್ಲ ಮಾಡಿದ್ದಾರೆ. ನಿಮ್ ಮನೇಲಿ ಯಾರ ಹೇಳಿ, ನಿಮ್ಗೂ ಒಂದ್ ಡಬ್ಬಿಗೆ ಹಾಕೊಂಡ್ ತರ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಏನ್ ಇವ್ರು ಏನು ಮಾತಾಡ್ದೆ ಹಾಗೆ ಎದ್ದೋಗ್ಬಿಟ್ರಲ್ಲ? ಏನಾಗಿದೆ ಇವ್ರಿಗೆ? ರೀ, ಏನಾಯ್ತ್ರಿ? ಯಾಕೆ ಇಳ್ಕೊತಿದ್ದೀರಾ? ನೀವ್ ಅಂಗಡಿಯಿಂದ ಯಾವಾಗ ಬಂದ್ರಿ? ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಗಿರ್ಜಾ, ಯಾಕೋ ಒಂಥರ ಸುಸ್ತು. ಅಯ್ಯೋ ದೇವ್ರೆ, ಎಲ್ಲಾ ಕಡೆ ಜ್ವರ ಅಂತಿದ್ದಾರೆ. ನಿಮ್ಗೂ ಏನಾದ್ರು ಜ್ವರ ಬಂದಿದ್ಯಾ? ಹಾಗೇನಿಲ್ಲ, ಅದು ದಿನ 5 ಗಂಟೆಗೆ ಎದ್ದ ಅಭ್ಯಾಸ. ಮಕ್ಕಳು ಅಂತ 4 ಗಂಟೆಗೆ ಹೇಳ್ತಾ ಇದ್ದೀನಲ್ಲ, ಬಹುಶಃ ನಿದ್ದೆ ಸಾಲಲ್ಲ ಅನ್ಸುತ್ತೆ, ಅದಕ್ಕೆ ಸುಸ್ತು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆರಾಮಾಗತ್ತೆ, ಅದಕ್ಕೆ ಬಂದು. ಸರಿ ಸರಿ, ಒಂದ್ ನಿಮಿಷ ನೀವು ಇಲ್ಲೇ ಕೂತಿರಿ, ನಾನು ಹೋಗಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಸರಿ, ನೀವೀಗ ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಏನಾದ್ರೂ ಬೇಕಿದ್ರೆ ಕೇಳಿ. ಗಿರ್ಜಾ, ಇವತ್ತು ಅಣ್ಣ ಮತ್ತೆ ಸುಲೋಚನನ್ ಮನೇಲಿ ಸತ್ಯನಾರಾಯಣ ಪೂಜೆ ಅಲ್ವಾ? ನೀನು ಹೋಗ್ತೀನಿ ಅಂದೆ, ಎಷ್ಟೊತ್ತಿಗೆ ಹೋಗ್ತೀಯಾ? ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಾನು ಹೋಗಲ್ಲ. ಯಾಕೆ? ಏನ್ರಿ ಹಾಗೆ ಕೇಳ್ತಾ ಇದ್ದೀರಾ? ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನ್ ಪೂಜೆ ಅಂತ ಹೋಗಕ್ಕಾಗತ್ತಾ? ಗಿರಿಜಾ, ನನ್ಗೆ ಏನಾಗಿದೆ ಅಂತ ನೀನ್ ಹೇಳದ್ ನೋಡಿದ್ರೆ ನಂಗೇನೋ ಬರಬಾರ್ದೇ ಇರೋ ಕಾಯಿಲೆ ಬಂದಿದೆ. ದೇವ್ರೆ, ಏನಂತ ಮಾತಾಡ್ತಾ ಇದ್ದೀರಾ ರೀ? ಬಿಡ್ತು ಅನ್ನಿ. ಗಿರಿಜಾ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೆ ಹೋಗ್ಬೇಕು ಅಂತಾರೆ. ಅಂಥದ್ರಲ್ಲಿ ಸುಲೋಚನ ಇಲ್ಲಿ ತನಕ ಬಂದು ಕರೆದಿದ್ದಾರೆ. ನೀನು ಹೋಗದೆ ಇದ್ರೆ ತಪ್ಪಾಗೋದಿಲ್ಲ. ಹಾಗಲ್ಲ ರೀ. ನೋಡು, ನಾನ್ ಸರಿಯಾಗಿದ್ದಿದ್ರೆ ನಾನು ನಿನ್ ಜೊತೆ ಬರ್ತಾ ಇದ್ದೆ. ಸ್ವಲ್ಪ ಸುಸ್ತಿದೆಯಲ್ಲ, ಅದಕ್ಕೆ ನಾ ಬರ್ತಾ ಇಲ್ಲ. ನೀನು ಹೋಗ್ಬಾ, ಒಂದ್ ಕತೆನೂ ಬಿಡದೆ ಎಲ್ಲಾನು ಕೇಳಿಸ್ಕೊಂಡ್ ಬಾ, ಬರ್ತಾ ಪ್ರಸಾದ ತಗೊಂಬಾ. ಹೋಗ್ಲೇಬೇಕು ಅಂತೀರಾ? ನಾನು ಇಷ್ಟು ಹೇಳಿದ್ಮೇಲೂ ಹೋಗ್ಲೇಬೇಕಾ ಅಂತ ರಾಗ ಹೇಳಿದ್ಯಾ? ಹೋಗ್ಬಾ. ಸರಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಏನ್ರಿ ಇದು? ಹುಷಾರಿಲ್ದೇ ಇರುವಾಗ್ಲೂ ಕೆಳಗೆ ಮಲ್ಕೋಬೇಕಾ? ಹಾಸಿಗೆ ಮೇಲೆ ಮಲ್ಕೊಳ್ಳಿ. ಗಿರ್ಜಾ, ನನ್ಗೆ ಇಲ್ಲಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರೋದು. ಕೊಡು. ಅಯ್ಯೋ, ಏನ್ ಹಠ. ಸರಿ ಸರಿ ಬಿಡಿ, ನಾನೇ ಹಾಸ್ಕೊಡ್ತೀನಿ.